ನಮಸ್ಕಾರ ರೀಪಾ, ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಚೌಳಿಕಾಯಿ ಎಗ್ ಫ್ರೈ ಮಾಡತ್ತೀನಿ. ಏನಿದು ಚೌಳಿಕಾಯಿ ಎಗ್ ಫ್ರೈ ಅನ್ನತ್ತೀರೇನು? ಹಾಂ, ಚೌಳಿಕಾಯಿ ಪಲ್ಯ ತಿಂದಿರ್ತೀರಿ, ಆದ್ರೆ ಇವತ್ತು ಚೌಳಿಕಾಯಿ ಒಳಗೆ ರೀ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡತ್ತನಂತೆ ಎಗ್ ಮಿಕ್ಸ್ ಮಾಡಿ. ಇವನ್ ರೀ ಚೌಳಿಕಾಯಿ ಅಂತಾರೋ, ಗವರ್ಕಾಯಿ ಅಂತಾರೋ, ಗೋರೆಕಾಯಿ ಅಂತಾರೋ. ನಮ್ಮ ಕಡೆ ನಾವು ಮಾತ್ರ ಚೌಳಿಕಾಯಿ ಅಂತಲೇ ಕರಿತೀವಿ. ಅದ್ರೊಳಗೆ ರೀ ನಾನಿಲ್ಲೇ ಜವಾರಿಕಾಯಿ ಅಂದರೆ ಸಣ್ಣ ಕಾಯಿ ತೊಗೊಂಡೇನಿ ರೀ. ಬಿಡಿಸುವಾಗ ಸ್ವಲ್ಪ ನಾರು ಬರ್ತಾವೆ. ನಾವು ನಾರು ಹಸುನಿಗೆ ನಾರು ತೆಗೆದು ಬಿಡೋನು, ಯಾಕಂದ್ರೆ ನಮಗೆ ಆಮೇಲೆ ಬಾಯಾಗ ನಾರು ಸಿಕ್ಬಿಡ್ತೈತಿ. ನೋಡಿರಿ, ಇಷ್ಟ ಆಯಿತು. ಇನ್ನು ಎಲ್ಲ ತೊಳೆದಿಟ್ಕೊಂಡ್ರಿ. ನಾನಿಲ್ಲೇ ಒಂದು ಬೌಲ್ ತೊಗೊಂಡೇನಿ ರೀ. ಅದ್ರೊಳಗೆ ಇವನಷ್ಟನ್ನು ಸೇರ್ಸಾತೇನೆ. ಇಷ್ಟ ಆಯ್ತು ನೋಡಿರಿ. ಈ ಚೌಳಿಕಾಯಿಗೆ ರೀ ನಾನು ಒಂದು 2ರಿಂದ 3 ಚಮಚ ರೀ ಕಡಲೆ ಹಿಟ್ಟು ಸೇರ್ಸಾತೇನೆ. ಯಾಕಂದ್ರೆ ಬಾಯಾಗ ಮಸ್ತ್ ಪೈಕಿ ನಮಗೆ ಟೇಸ್ಟ್ ಕೊಟ್ಟು ಬಿಡಬೇಕು. ಇನ್ನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ. ಇನ್ನು ಖಾರ ಸೇರ್ಸಾತೇನೆ ರೀ. ಖಾರ ಉಪ್ಪು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕಿರಿ. ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಇಷ್ಟಾಕಿ ಸ್ವಲ್ಪ ನೀರು ಚಿಂಪಡಿಸ್ಬಿಡೋನು. ಅಂದರೆ 1-2 ಚಮಚ ನೀರು ಅಷ್ಟೇ ರೀ, ಅಷ್ಟಾದ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡಿಬಿಡೋಣಂತ. ಉಪ್ಪು, ಖಾರ ಮತ್ತು ಕಡಲೆ ಹಿಟ್ಟೊಳಗೆ ರೀ ಎಲ್ಲ ಮಿಕ್ಸ್ ಆಗಿಬಿಡ್ಲಿ. ಭಾಳ ಹಿಟ್ಟು ಹಾಕೋಬೇಡ್ರಿ, ಸ್ವಲ್ಪ ಉದುರುದ್ರಾಗೇನೆ ಇರಲಿ. ಈ ಚೌಳಿಕಾಯಿ ಒಳಗು ರೀ ಸ್ವಲ್ಪ ದೊಡ್ಡ ಸೈಜ್ ಸಿಗ್ತಾವೆ, ಆದ್ರೆ ಅವಕ್ಕಿಂತ ಇವ ಮಾತ್ರ ಟೇಸ್ಟ್ ಆಕ್ಕವು. ಆದ್ರೆ ಇವನ್ನ ಮುರಿವಾಗ್ರಿ ನೆನಪಿನಲ್ಲಿ ಇಟ್ಕೊಂಡು ನಾರಂತಿ ಪೂರ್ತಿ ತೆಗಿಯಬೇಕಾಕತಿ. ಇನ್ನು ಇಷ್ಟ ಆದಿಂದ್ರಿ ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ಟೇನಿ. ಎಣ್ಣೆ ಕಾದಿಂದ ನೋಡ್ರಿಲ್ಲ ಈ ರೀತಿ ಬಿಡಿ ಬಿಡಿಯಾಗಿ ನಾ ಇಲ್ಲೇ ಗವಾರ್ಕಾಯಿ ಹಾಕಾಕತ್ತೇನೆ ಎಣ್ಣೆಗ. ಎಲ್ಲ ಚೆಂದಾಗೆ ಬೆಂದು ಬರಲ್ರಿ. ನೋಡ್ರಿ ಕಲರ ಇಷ್ಟು ನಮಗೆ ಅದಕ್ಕೆ ಸಿಗಬೇಕು. ಇಷ್ಟ ಬೆಂದು ಅಂದ್ರಿ ತಾವ ಈ ರೀತಿ ಮ್ಯಾಲೆ ನಮ್ಮ ಚೌಳಿಕಾಯಿ ಕಾಣಕತ್ ಬಿಡ್ತಾವೆ. ಇನ್ನು ಇಷ್ಟೆಲ್ಲ ಬೆಂದಿಂದ್ರಿ ಇವನ್ನ ಸೈಡ ಎತ್ತಿಟ್ಕೊಂಡ್ಬಿಡೋಣಂತ. ನೋಡ್ರಿ, ನೀವು ಚಾಟ್ ಮಸಾಲ ಇಷ್ಟಪಡೋರಿದ್ರೆ ಅದನ್ನು ಬೇಕಾದ್ರೆ ಸೇರಿಸಿದ್ರೆ ನಡೀತೈತಿ. ಮಕ್ಕಳಿಗೆ ಡಬ್ಬಿ ಮಾಡಿ ಚೌಳಿಕಾಯಿ ಪಲ್ಯ ಕಟ್ಟಿದ್ರೆ ಜೀವ ಒಲದಾಗಿ ರೀ. ಅದಕ್ಕೆ ಸ್ಕೂಲಿಂದ ಬರೋ ಹೊತ್ತಿಗೆ ರೀ ಒಂಚೂರು ಸ್ನ್ಯಾಕ್ಸ್ ಥರ ಮಾಡಿಟ್ಟಿವಪ್ಪ ಅಂದ್ರೆ ಅವ್ರಿಗೂ ಗುರ್ತಾಗೋದಿಲ್ಲ. ಮಸ್ತ್ ಪೈಕಿ ಟೇಸ್ಟ್ ಹತ್ತಿ ಬಿಡ್ತಾವೆ ಮತ್ತು ತಿಂತಾರೋ. ಇನ್ನು ಅದನ್ನು ಸೈಡ್ ತೆಗೆದಿಟ್ರಿ ಒಂದು ಬಾಳ್ಗೆ ಕಾಯಕ್ಕಿಟ್ಟಿದ್ದೀನಂತ. ಇನ್ನು 1 ಚಮಚ ಬೆಣ್ಣೆ ಐತ್ರಿ, ಬೆಣ್ಣೆ ಸೇರ್ಸಾತೀನಿ. ತುಪ್ಪನೂ ಸೇರಿಸ್ಬೋದು, ಇಲ್ಲರ ಎಣ್ಣೆ ಬೇಕಾರೆ ಎಣ್ಣೆನೂ ಹಾಕೋಬೋದು. ಇನ್ನು ಎಲ್ಲ ಕಾದಿಂದ್ರಿ ಅದಕ್ಕೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೇನಿ, ಅವನು ಸೇರ್ಸಾತೀನಿ. ಒಂಚೂರು ಹೊಳ್ಸಾಡ್ಕೊತ ಇರೋನಂತ. ಒಂಚೂರು ಕಲರ್ ಅಟ ಚೇಂಜ್ ಆಗಿಬಿಡ್ರಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕುಟ್ಟಿಟ್ಕೊಂಡೇನಿ, ಅದನ್ನು ಇಲ್ಲೇ ಸೇರ್ಸಾತನಂತ. ನೋಡಿರಿ, ಅದೊಂದು ಚೂರೆಲ್ಲ ಹುರ್ಕೊಂಬಿಡೋಣ. ಆದಷ್ಟು ಸಣ್ಣ ಉರಿ ಒಳಗೆ ಇಟ್ಕೊಳಂತೆ, ಯಾಕಂದ್ರೆ ಎಲ್ಲ ಹೊತ್ತಿ ಬಿಡ್ತಾವೆ. ಇನ್ನು ಈ ಟೈಮ್ದಾಗ ರೀ ನಾನಿಲ್ಲೇ ಒಂದು ಎಗ್ ಒಡೆದು ಹಾಕಾಕತ್ತೇನೆ. ನಿಮ್ಮ ಚೌಳಿಕಾಯಿ ನೋಡ್ಕೊಂಡು ಎಗ್ ಹಾಕ್ರಿ. ನಂದು ಸ್ವಲ್ಪ ಇರೋದ್ರಿಂದ 1 ಹಾಕತ್ತನಂತ. ಸ್ವಲ್ಪ ಜಾಸ್ತಿ ಇದ್ರೆ 2 ಸೇರಿಸಿದ್ರೆ ನಡೀತೈತಿ. ಇನ್ನು ಇಷ್ಟ ಆಯ್ತು ರೀ. ಈಗಾಗಲೇ ನಾವು ಉಪ್ಪು ಖಾರ ಅಂತ ಗವಾರ್ಕಾಯಿಗೆ ಹಾಕಿದ್ದೇವೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋಣಂತ. ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪೌಡ್ರ, ಖಾರ, ಉಪ್ಪು ನೋಡ್ಕೊಂಡು ಹಾಕೋಣಂತ, ಯಾಕಂದ್ರೆ ಆಲ್ರೆಡಿ ಹಾಕಿದ್ದೇವಂತ. ಕೈ ಬಿಡ್ಲಾರ್ದಂಗೆ ರೀ ಎಲ್ಲನೂ ಮಿಕ್ಸ್ ಕೊಟ್ಕೊಂಡ್ಬಿಡೋಣಂತ. ನೋಡಿರಿ, ಇಷ್ಟ ಆಯಿತು. ಇನ್ನು ಕರೆದು ಇಟ್ಕೊಂಡಿದ್ದೀವಲ್ರಿ ಗವಾರ್ಕಾಯಿ, ಅವನು ಸೇರ್ಸಾತನಂತ. ಅವನೊಂದು ಚೂರ ಎಲ್ಲನೂ ಮಿಕ್ಸ್ ಕೊಟ್ಬಿಡೋಣ ಇದ್ರಾಗ. ಈ ಎಗ್ಗಿನ ಜೊತೆ ರೀ ಪೂರ್ತಿಯಾಗಿ ನಮ್ಮ ಗವಾರ್ಕಾಯಿ ಸೇರ್ಕೊಂಬಿಡ್ಲಿ. ಇನ್ನು ಈ ಟೈಮ್ದಾಗ ರೀ ಸ್ವಲ್ಪ ಟೊಮೆಟೊ ಸಾಸ್ ಇತ್ತು, ಅದನ್ನು ಹಾಕತ್ತನಂತ. ಇದು ಅಷ್ಟೇ ರೀ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಂಬಿಡ್ರಿ. ಇನ್ನು ಇಷ್ಟ ಆಯ್ತು ನೋಡ್ರಿ. ಇನ್ಯಾಕೆ ತಡ ಮಾಡೋದು, ಇನ್ನು ಸರ್ವ್ ಮಾಡಿ ಹೆಂಗಾಗೈತಂತ ತೋರಿಸಿ ಬಿಡತ್ತಾನಂತೆ. ನಡೀರಿ. ನೋಡ್ರಿ, ಫೈನಲ್ ಆಗಿ ನಮ್ದು ಚೌಳಿಕಾಯಿ ಎಗ್ ಫ್ರೈ ರೆಡಿ ಆಗೈತಿ. ಮಕ್ಕಳ ಹೊಟ್ಟಿಗೂ ಅತಿ ಆರೋಗ್ಯವಾಗಿ ಇರ್ತೈತಿ ಮತ್ತು ರುಚಿಯಾಗಿ ಶುಚಿಯಾಗಿ ಕೂಡ ಇರ್ತೈತಿ. ಹೆಂಗೋ ಕಣ್ ತಪ್ಪಿಸ್ರಿ ಮಕ್ಕಳ ಹೊಟ್ಟಿಗೆ ಉತ್ತಮವಾದ ಅಡುಗೆನ ಮಾಡಿ ಹಾಕ್ಬೇಕಂತ ಪೇರೆಂಟ್ಸ ಅನ್ಕೊಂಡ್ಬಿಡ್ತೇವೆ. ಅದಕ್ಕೆ ಹೆಲ್ದಿಯಾಗಿ ಗವಾರ್ಕಾಯಿ ಎಗ್ ಫ್ರೈ ಇಂದ ರೆಡಿ ಆತ್ರಿ. ಮ್ಯಾಲೆ ಒಂಚೂರು ಉಳ್ಳಾಗಡ್ಡಿ ಹಾಕಿದೇನಂತ, ಫ್ಲೇವರ್ ಅಂತ ಮಸ್ತ್ ಪೈಕಿ ಕೊಡಾತತ್ರಿ. ಇನ್ನು ಟೇಸ್ಟ್ ಮಾಡಿ ನೋಡೇ ಬಿಡೋಣಂತ. ನೋಡಿರಿ ಹೆಂಗೆ ಕಾಣತ್ತಂತ. ನೋಡಿದ್ರೆ ಬಾಯಾಗ ನೀರು ಬರುವಂಗೆ ಆಗೈತಿ. ಇನ್ನು ಟೇಸ್ಟ್ ಏನು ಕಮ್ಮಿ ಆಕತ್ತೇನ್ರಿ, ಭಾರಿ ಟೇಸ್ಟ್ ಕೊಟ್ಬಿಟ್ಟೈತಿ. ಮತ್ತು ಇದನ್ನು ಹಂಗೆ ಚಹಾ ಜೊತೆ ರೀ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಇಲ್ಪ ಚಪಾತಿ ಜೊತೆ ತಿಂತೇನಂದ್ರೆ ಹಂಗೂ ನಡೀತೈತ್ರಿ. ಮತ್ತು ಬಿಸಿ ಅನ್ನೋ ಜೊತೆ ರೀ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂದ್ರೆ ಅದು ಭಾರಿ ಟೇಸ್ಟಾಗಿ ಕೊಟ್ಬಿಡ್ತೈತಿ. ಇಲ್ಲೇ ಚಪಾತಿ ಜೊತೆ ತೋರ್ಸತ್ತ ನೋಡ್ರಿ ಎಷ್ಟು ಮಸ್ತಾಗಿ ನಮಗೆ ಟೇಸ್ಟ್ ಹತ್ತೈತಂದ್ರೆ ಚೌಳಿಕಾಯಿ ಮತ್ತು ಪದೇ ಇದೇ ರೀತಿ ಮಾಡ್ಕೊಂಡು ತಿನ್ಬೇಕಪ್ಪ ಅನ್ನೋ ಅಷ್ಟು ಟೇಸ್ಟ್ ಹತ್ತಿಬಿಟ್ಟೈತಿ.
ಇವತ್ತಿಂದ ರೆಸಿಪಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ.